ಫಿಫ್ತ್ ಹೆಡ್ಡಿಂಗ್ ಎ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ರಿ. ಈಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಎ ರೆಗ್ಯುಲರ್ ಪಾಲಿಗಾನ್ ವಿತ್ ಮೆಜರ್ ಆಫ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಆಸ್ 22 ಡಿಗ್ರಿ. ಓಕೆ, ಇಲ್ಲಿ ಎ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದಾನೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಕೊಟ್ಟಿದ್ದಾನೆ. ಓಕೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ಲು 22 ಡಿಗ್ರಿ ಇರಬಹುದಾ, ಚಾನ್ಸಸ್ ಈ ಥರ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇರ್ಬೋದಾ ರೆಗ್ಯುಲರ್ ಪಾಲಿಗಾನ್ ಅಂತ ಕೇಳ್ತಾನೆ. ಓಕೆ, ಅದು ಹೌದಾ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋಕೆ ನೋಡ್ರಿ, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಕೊಟ್ಟನಲ್ಲ, ನಾವು ಫಸ್ಟ್ ಎನ್ ಕಂಡಿಬೇಕು. ಎನ್ ಕಂಡಿಬೇಕು. ಓಕೆ, ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು, ಫಾರ್ಮುಲಾ ಏನು, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಎನ್. ಇಲ್ಲಿ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಏನು, 22 ಇಸ್ ಈಕ್ವಲ್ ಟು 360 ಬೈ ಎನ್. ಈ ಎನ್ ಮೇಲೆ ಹೋದ್ರೆ 22 ಇಂಟು ಎನ್ ಇಸ್ ಈಕ್ವಲ್ ಟು 360. ಎನ್ ಇಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಇಂಟು 22 ಇಂಟು ಆಯ್ತು, ಈ ಕಡೆ ಬಂದರೆ ಡಿವೈಡ್ ಆಯಿತು. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 2 11 ಜಾ 2 1 ಜಾ, ಓಕೆ 2 8 ಜಾ 2 180 ಜಾ ಆಗುತ್ತೆ. ಸೊ ಎನ್ ಏನು ಬಂತು ನಮಗೆ, ಎನ್ ಬಂದ್ಬಿಟ್ಟು 180 ಬೈ 11 ಬಂತು. ಓಕೆ, ಮುಂದೆ ಕ್ಯಾನ್ಸಲ್ ಆಗಲ್ಲ. ಸೊ ಈ ಎನ್ ವ್ಯಾಲ್ಯೂ ಏನು ಬಂದಿದೆ, ಇಲ್ಲಿ ಫ್ರಾಕ್ಷನ್ ಬಂದಿದೆ. ಓಕೆ, ಎನ್ ವ್ಯಾಲ್ಯೂ ಫ್ರಾಕ್ಷನ್ ಬಂದರೆ ಪಾಸಿಬಲ್ ಇಲ್ಲ. ಎನ್ ಯಾವಾಗಲೂ ನಿಮಗೆ ನ್ಯಾಚುರಲ್ ನಂಬರ್ ಇರಬೇಕು. ಎನ್ ವ್ಯಾಲ್ಯೂ ಯಾವಾಗ ಹೆಂಗಿರ್ಬೇಕಂದ್ರೆ 1 2 3 4 ಈ ಥರ ಇರಬೇಕು. ಓಕೆನಾ, ಫ್ರಾಕ್ಷನ್ ಇರೋಂಗಿಲ್ಲ, ನೆಗೆಟಿವ್ ಕೂಡ ಇರೋಂಗಿಲ್ಲ, ಡೆಸಿಮಲ್ ಇರೋಂಗಿಲ್ಲ. ಸೊ ಇಲ್ಲೇನು ಬರ್ತೀವಿ, ಸಿನ್ಸ್ ಹಿಯರ್ ಎನ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್, ಓಕೆ, ದಿಸ್ ಸಿಚುವೇಶನ್ ಈಸ್ ನಾಟ್ ಪಾಸಿಬಲ್ ಅಂತ ಬರೆಯೋಣ. ಓಕೆನಾ, ಸೊ ಇದು ಎ ಪಾರ್ಟ್ ಆಯ್ತು. ಈಗ ಬಿ ಪಾರ್ಟ್ ಏನು ಕೇಳ್ತೇನೆ ನೋಡ್ರಿ, ಕ್ಯಾನ್ ಇಟ್ ಬಿ ಅನ್ ಇಂಟೀರಿಯರ್ ಆಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್. ಓಕೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ 22 ತಗೊಂಡಾಗ ಬರಲಿಲ್ಲ, ಪಾಸಿಬಲ್ ಆಗಿಲ್ಲ. ಓಕೆ, ಇದನ್ನೇ ನಾನು ಇಂಟೀರಿಯರ್ ಆಂಗಲ್ ತಗೊಂಡ್ರೆ ಪಾಸಿಬಲ್ ಆಗುತ್ತಾ ಅಂತ, ಈ 22 ಡಿಗ್ರಿನ ನಾನು ಇವಾಗ ಏನಂತ ತಗೋಬೇಕಂತೆ, 22 ಡಿಗ್ರಿನ ನಾನು ಈಚ್ ಇಂಟೀರಿಯರ್ ಆಂಗಲ್ ಅಂತ ತಗೋಬೇಕು. ಈಚ್ ಇಂಟೀರಿಯರ್ ಆಂಗಲ್ ಅಂತ ತಗೋಬೇಕು. ಈಗ ಈಚ್ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ಏನು, ಈಚ್ ಇಂಟೀರಿಯರ್ ಆಂಗಲ್ ಎಷ್ಟು ಅಂತ ತಗೋಬೇಕು. ಇವಾಗ 22 ತಗೊಂಡು ಪಾಸಿಬಲ್ ಆಗುತ್ತಾ ಇಲ್ಲ ಅಂತ ಮತ್ತೆ ಚೆಕ್ ಮಾಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಈಚ್ ಇಂಟೀರಿಯರ್ ಆಂಗಲ್ಗೆ ನಮಗೆ ಫಾರ್ಮುಲಾ ಗೊತ್ತಿಲ್ಲ, ಬಟ್ ನಮಗೆ ಫಾರ್ಮುಲಾ ಏನಂತ ಗೊತ್ತು, ನಮಗೆ ಫಾರ್ಮುಲಾ ಗೊತ್ತಿರೋದೇನು, ಈಚ್ ಎಕ್ಸ್ಟೀರಿಯರ್ ಆಂಗಲ್ಗೆ ಫಾರ್ಮುಲಾ ಗೊತ್ತು. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾ ಬಂದ್ಬಿಟ್ಟೇನು, 360 ಡಿವೈಡೆಡ್ ಬೈ ಎನ್. ಓಕೆ, ಈಗ ನಾವು ಇಲ್ಲಿ ಎನ್ ಕಂಡಿಡಿದ್ರೇನೆ ಗೊತ್ತಾಗುತ್ತೆ ಅದು ಪಾಸಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಈಗ ನಾನು ಈಚ್ ಇಂಟೀರಿಯರ್ ಆಂಗಲ್ ಗೊತ್ತು, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಿಲ್ಲ, ಅದನ್ನ ಹೆಂಗೆ ಕಂಡಿಡ್ಬೇಕು ನೋಡ್ರಿ. ಈಗ ನೀವು ಯಾವುದೇ ಒಂದು ಪಾಲಿಗಾನ್ ತಗೊಂಡ್ರೆ, ಓಕೆ, ಈಗ ಒಂದು ಪಾಲಿಗಾನ್ ತಗೊಂಡ್ರೆ, ಟ್ರಯಾಂಗಲ್ ತಗೊಂಡ್ರೆ ಅನ್ಕೊಳ್ಳೋಣ, ಇಂಟೀರಿಯರ್ ಆಂಗಲ್ಲು ಇದು ಇಂಟೀರಿಯರ್ ಹೌದಾ, ಇದೇನಿದು ಎಕ್ಸ್ಟೀರಿಯರ್. ಇವರಿಬ್ಬರು ಸೇರಿದ್ರೆ ಎಷ್ಟಿರ್ತದೆ, 180 ಹೌದಾ, ಇವರಿಬ್ಬರು ಸೇರಿದ್ರೆ 180 ಡಿಗ್ರಿ ಇರುತ್ತೆ. ಸೊ ನಾನೇನು ಬರಿಬೋದು, ಈಚ್ ಇಂಟೀರಿಯರ್ ಆಂಗಲ್ ಪ್ಲಸ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು ಏನು ಬರಿಬೋದು, 180 ಡಿಗ್ರಿ ಅಂತ ಬರಿಬೋದು. ಇಲ್ಲಿ ಈಚ್ ಇಂಟೀರಿಯರ್ ಆಂಗಲ್ ಎಷ್ಟು ಅಂತ ಕೊಟ್ಟಾನ, 22 ಅಂತ ಕೊಟ್ಟಾನ. 22 ಪ್ಲಸ್ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 180. ಓಕೆ, ಈ ಪ್ಲಸ್ 22 ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 22 ಆಗುತ್ತೆ ಹೌದಾ. ಇಲ್ಲಿ ಏನು ಉಳಿದಿರ್ತದೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ಲು ಈಸ್ ಈಕ್ವಲ್ ಟು ಏನು, 180 ಮೈನಸ್ 22. ಈಗ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಏನಾಗುತ್ತೆ, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ ಈಕ್ವಲ್ ಟು 10 2 ಹೋದ್ರೆ ಏನು 8. ಓಕೆ, ಇದೇನಾಯ್ತು 7 7 2 ಹೋದ್ರೆ 5 158 ಆಯ್ತು. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು, 158 ಆಯ್ತು. ಇವಾಗ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಗೊತ್ತಾರೆ, ಇವಾಗ ಎನ್ ಫೈಂಡ್ ಔಟ್ ಮಾಡೋಣ. ಈಗ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು, 158 ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ ಎನ್. ಇದು ಡಿವೈಡೆಡ್ ಆ ಕಡೆ ಹೋದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. 158 ಇಂಟು ಎನ್ ಈಸ್ ಈಕ್ವಲ್ ಟು 360 ಬಂತು. ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ, 360 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು. ಓಕೆ, ಈಗ ಕ್ಯಾನ್ಸಲ್ ಮಾಡೋಣ. 2 7 ಜಾ 1 ಉಳಿತು, 2 9 ಜಾ ಹೌದಾ. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 180 ಜಾ. ಓಕೆ, ಈಗ 180 ಬೈ 79 ಕ್ಯಾನ್ಸಲ್ ಆಗುತ್ತಾ ಮತ್ತೆ. ಓಕೆ, ಇದು ಕ್ಯಾನ್ಸಲ್ ಆಗಲ್ಲ. ಮತ್ತೆ ಏನಾಯ್ತು, ನಮಗೆ ಫ್ರಾಕ್ಷನ್ ಇರುತ್ತೆ 180 ಬೈ 79. ಓಕೆ,
ಈಗ ಎನ್ ಫ್ರಾಕ್ಷನ್ ಬಂದತ್ತಂದ್ರೆ ಸಿಚುವೇಶನ್ ಪಾಸಿಬಲ್ ಆಗುತ್ತಾ? ಇಲ್ಲ ತಾನೆ. ಸೊ ಇಲ್ಲೇನು ಬರಿತೀವಿ, ಸಿನ್ಸ್ ಹಿಯರ್ ಎನ್ ಈಸ್ ನಾಟ್ ಎ ನ್ಯಾಚುರಲ್ ನಂಬರ್, this situation is not possible ಅಂತ ಬರಿತೀವಿ.